ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಒಂದು ಯೂಟ್ಯೂಬ್ ನಲ್ಲೂ ಕೂಡ ಒಂದು ಪಾರ್ಟ್ 2 ವಿಡಿಯೋನ ಕೇಳ್ತಾ ಇದ್ದೀರಿ. ಅಂದ್ರೆ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ವಿ, ಅದನ್ನ ನೋಡಿಲ್ಲ ಅಂದ್ರೆ ಕಾರ್ಡಲ್ಲಿ ಮತ್ತೆ ಎಂಡ್ ಸ್ಕ್ರೀನ್ ಕೂಡ ಬರುತ್ತೆ. ಅಂದ್ರೆ B.Ed ನ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸಿದ್ಧತೆನ ಮಾಡಬೇಕು, ಯಾವ ರೀತಿಯಾಗಿ ನಾವು ಒಂದು 90% ಸ್ಕೋರನ್ನ ಮಾಡೋದು ಅಂತ ವಿಡಿಯೋ ಕೂಡ ಮಾಡಿದ್ವಿ. ಸೊ ಇದೀಗ ಒಂದು ಪಾರ್ಟ್ 2 ಅಂತ ಹೇಳ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಓದಬೇಕು, ಏನನ್ನ ಓದಬೇಕು, ವಿದ್ಯಾರ್ಥಿಗಳು ಯಾವ ರೀತಿಯ ಒಂದು ಪ್ರಮಾಣದಲ್ಲಿ ಯಾವ ಮಾದರಿಯಲ್ಲಿ ಓದಬೇಕು, ಯಾವ ವಿಧಾನಗಳಲ್ಲಿ ಏನೇನು ಓದಬೇಕಾಗಿರುತ್ತೆ, ಸೊ ಒಂದು ಕಡಿಮೆ ಸಮಯದಲ್ಲಿ ಆಗಿರ್ಬೋದು ಅಥವಾ ಹೆಚ್ಚಿಗೆ ಅಂಕನ ಗಳಿಸಬೇಕು ಅಂದ್ರೆ ಯಾವ ತರ ಸ್ಟಡಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ವಿ. ಸೊ ಈಗ ವಿದ್ಯಾರ್ಥಿಗಳಿಗೆ ಪಾರ್ಟ್ 2 ಈ ಒಂದು ವಿಡಿಯೋದಲ್ಲಿ ಸೊ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಬರೀಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇರೋದಾಗಿರುತ್ತೆ. ಪ್ರಮುಖವಾಗಿ ವಿದ್ಯಾರ್ಥಿಗಳು ಸಿದ್ಧತೆ ಮಾಡಿರ್ತೀರಾ, ಸಿದ್ಧತೆ ಮಾಡಾದ್ಮೇಲೆ ಎಕ್ಸಾಮ್ ಅಲ್ಲಿ ಅದನ್ನ ಬರೀಬೇಕಿರುತ್ತೆ. ನೀವು ಎಷ್ಟು ಓದಿದಿರ ಅನ್ನೋದು ಮುಖ್ಯ ಆಗೋದಿಲ್ಲ, ಎಷ್ಟು ಎಕ್ಸಾಮ್ ಹಾಲ್ ಅಲ್ಲಿ ಬರ್ದ್ರಿ ಅದೇ ಮುಖ್ಯ ಆಗುತ್ತೆ. ವರ್ಷ ಪೂರ್ತಿ ನೀವೇನೇ ಓದಿದ್ರು ಕೂಡ ಹೆಚ್ಚಿಗೆ ಎಷ್ಟೇ ನಿಮ್ದು ನಾಲೆಜ್ ಇದ್ರೂ ಕೂಡ ಟೆಕ್ಸ್ಟ್ ಬುಕ್ ಅಷ್ಟು, ಬಟ್ ನೀವು ಆ ಒಂದು ಪ್ರಶ್ನೆ ಪತ್ರಿಕೆಗೆ ಒಂದು ಆನ್ಸರ್ ಪೇಪರ್ ಅಲ್ಲಿ ಉತ್ತರನ ಬರೀತಿರಲ್ಲ, ಅದರ ಮೇಲೆ ನಿಮ್ಮ ಒಂದು ರಿಸಲ್ಟ್ ಅಂತಕ್ಕಂಥದ್ದು ನಿರ್ಧಾರ ಅಂದ್ರೆ ಕೊಡುವಂತದ್ದಾಗಿರುತ್ತೆ. ಯಾಕಂದ್ರೆ ವ್ಯಾಲ್ಯೂಯೇಷನ್ ನಲ್ಲಿ ನೀವು ಬರೆದಿರುವಂತಹ ಉತ್ತರಗಳ ಮೇಲೆ ಮೌಲ್ಯಮಾಪನ ಆಗೋದಾಗಿರುತ್ತೆ. ಆ ಕಾರಣಕ್ಕೆ ಒಂದು ಉತ್ತರ ಪತ್ರಿಕೆನ ಯಾವ ರೀತಿಯಾಗಿ ಬರೀಬೇಕು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ಸಹಾಯ ಆಗುತ್ತೆ. ಸೊ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. 90++ ರಿಸಲ್ಟ್ ಬರಬೇಕು ಅಂತ ಎಲ್ಲರಿಗೂ ಕೂಡ ಒಂದು ಆಸೆ ಅಂತೂ ಇರುತ್ತೆ. ತುಂಬಾ ಜನ ಎಫರ್ಟ್ ಆಗ್ತೀರಾ, ತುಂಬಾ ಜನ ಎಫರ್ಟ್ ಆಗದೆ ಹೋಗ್ಬೋದು ಕೆಲವರು. ಸೊ ಕೆಲವ್ರದ್ದು ಪರ್ಸೆಂಟೇಜ್ ಎಷ್ಟಾದ್ರೂ ಬರಲಿ ಅಂತ ಕೆಲವರು ಇರ್ತಾರೆ, ಸರ್ಟಿಫಿಕೇಟ್ಗೋಸ್ಕರ B.Ed ಮಾಡ್ತಿರ್ತಾರೆ. ಇನ್ನು ಕೆಲವರು ಇಲ್ಲ ಪರ್ಸೆಂಟೇಜ್ ಜನಕ್ಕೆ ಚೆನ್ನಾಗಿ ಬೇಕು ಅಂತಾನೆ ಅನ್ಕೊಂಡಿರ್ತಿರ್ತಾರೆ. ಆ ವಿದ್ಯಾರ್ಥಿಗಳ ಸಂಬಂಧಪಟ್ಟಂತೆ ಒಂದು ನನ್ನ ರಿಸಲ್ಟ್ ಕೂಡ ಹೇಳ್ತಿರುವಂತದ್ದು ಏನಂದ್ರೆ 90+ ಒಂದು ಸೆಮಿಸ್ಟರ್ ರಿಸಲ್ಟ್ಸ್ ಗಳು ಬಂದಿರೋದ್ರಿಂದ ಅದರ ಬೇಸ್ ಮೇಲೆ ನಿಮಗೆ ಮಾಹಿತಿಗಳನ್ನ ಕೂಡ ಕೊಡ್ತಾ ಇರುವಂತದ್ದಾಗಿರುತ್ತೆ. ಯಾವ ರೀತಿಯಾಗಿ ಬರೀಬೇಕು ಮೆಜಾರಿಟಿ ಆಗಿ ನಿಮಗೆ ಅನ್ವಯ ಆಗೋ ತರ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಫಸ್ಟ್ ಒನ್, ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆನ ಕೊಡ್ತಾರೆ ಅನ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಹೋಗಿದ್ದೀರಾ, ಎಲ್ಲ ಪ್ರಿಪರೇಷನ್ ನೀವು ಮಾಡಿರ್ಬೇಕಿರುತ್ತೆ. ಅದಾದ ನಂತರದಲ್ಲಿ ಇದು ವರ್ಕ್ ಆಗೋದಿರುತ್ತೆ. ನೀವು ಎಕ್ಸಾಮ್ಗೆ ಏನು ಪ್ರಿಪೇರ್ ಆಗಿಲ್ಲ ಅಂದ್ರೆ ಯಾವ ತರ ಪ್ರಿಪೇರ್ ಆಗಬೇಕಂತ ವಿಡಿಯೋ ಮಾಡಿದ್ದೇನೆ. ಸೊ ಆ ತರ ಎಲ್ಲ ನೀವು ಪ್ರಿಪೇರ್ ಆದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಲ್ಲಿ ಏನು ಬರೀಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಏನು ಪ್ರಿಪೇರ್ ಆಗಿಲ್ಲ ಹಾಗೆ ಹೀಗೆ ಅಂತಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಬೇಕಿದ್ರೆ ಮುಂದಿನ ವಿಡಿಯೋಸ್ ಬೇಕಂದ್ರೆ ಎಕ್ಸಾಮ್ ನಲ್ಲಿ ಆನ್ಸರ್ ಪೇಪರ್ ನ ಪ್ರಿಪರೇಷನ್ ಇಲ್ಲ ಅಂದ್ರೂ ಕೂಡ ಯಾವ ತರ ಬರೀಬೇಕು ಪ್ರೆಸೆಂಟೇಷನ್ ಬಗ್ಗೆ ಇನ್ನೊಂದು ತಿಳಿಸ್ಕೊಡ್ತೀನಿ. ಬಟ್ ಮೇನ್ ಪ್ರೆಸೆಂಟೇಷನ್ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಸೊ ಇದೊಂದು ಕ್ಲಾರಿಟಿ ನಿಮಗೆ ಕೊಡಬೇಕಿತ್ತು ಅಂತ ಹೇಳ್ತಾ ಇದೀಗ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆನ ಅಂದ್ರೆ ಎಕ್ಸಾಮ್ ಅಲ್ಲಿ ಕೂತಿದ್ದೀರಾ ಅನ್ಕೊಳ್ಳಿ, ಪ್ರಶ್ನೆ ಪತ್ರಿಕೆ ಎಲ್ಲ ಕೊಡ್ತಾರೆ, ಆನ್ಸರ್ ಪೇಪರ್ ಎಲ್ಲ ಕೊಡ್ತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮೇನ್ ಆಗಿ ಮಾಡ್ಬೇಕಿರೋದೇನಂದ್ರೆ ಆನ್ಸರ್ ಪೇಪರ್ಗಳಲ್ಲಿ ವಿದ್ಯಾರ್ಥಿಗಳು ಅವರ ಒಂದು ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಹೆಸರಾಗಿರ್ಬೋದು, ವಿಷಯ ಆಗಿರ್ಬೋದು, ಮೇನ್ ಏನಿರ್ತಾವಲ್ಲ ಇಂಪಾರ್ಟೆಂಟ್ ಆಗಿ ಅದನ್ನೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಅದೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಆಗುವಂತ ಸಂದರ್ಭದಲ್ಲಿ ನೀವು ಹೆಚ್ಚಿಗೆ ಏನೇ ಮಾರ್ಕ್ಸ್ ತೆಗೆದ್ರು ಕೂಡ ರಿಸಲ್ಟ್ ಅನೌನ್ಸ್ ಆಗಬೇಕಾದ್ರೆ ರಿಜಿಸ್ಟರ್ ನಂಬರ್ ಇನ್ನೊಂದು ಮತ್ತೊಂದು ಪ್ರಮುಖ ಅಂಶಗಳೆಲ್ಲ ಮ್ಯಾಟರ್ ಆಗುತ್ತೆ. ಆ ಕಾರಣಕ್ಕೆ ಅದನ್ನೆಲ್ಲ ಸರಿಯಾಗಿ ಬರ್ದಿದ್ರೆ ಕ್ವಶನ್ ಪೇಪರ್ ಕೂಡ ಕೊಟ್ಟರು ಅನ್ಕೊಳ್ಳಿ. ಕ್ವಶನ್ ಪೇಪರ್ ಕೊಟ್ಟಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಮೊದಲೇದೇನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಎಲ್ಲಾ ಕ್ವಶನ್ ಗಳನ್ನ ನೋಡಿ ಗಾಬರಿ ಆಗಕ್ಕೆ ಹೋಗಬೇಡಿ. ಫಸ್ಟ್ ನಿಮ್ಗೆ ಹೇಳ್ತಿರೋದೇನಂದ್ರೆ ನಿಮಗೆ ಪ್ರಶ್ನೆ ಪತ್ರಿಕೆ ನಿಮ್ ಕೈ ಕೊಡ್ತಾರ, ಸೊ ಆಗ ಒಂದು ಪ್ರಶ್ನೆಗಳನ್ನ ನೋಡೋಕ್ ಮುಂಚೆ ವಿದ್ಯಾರ್ಥಿಗಳು ಏನ್ ಮಾಡಿ ಅಂದ್ರೆ ನಾನು ಒಂದು ಬೆಸ್ಟ್ ಸಲಹೆ ಅಂತ ಹೇಳ್ಬೋದಾಗಿರುತ್ತೆ ನಿಮಗೆ. ನಾನು ಕೂಡ ಇದನ್ನೇ ಫಾಲೋ ಮಾಡ್ತಾ ಬರ್ತಾ ಇರುವಂತದ್ದು ಡಿಗ್ರಿ ಎಲ್ಲ ಒಂದು ಎಕ್ಸಾಮ್ಸ್ ಗಳಿಂದ ಕೂಡ ಇಲ್ಲಿ ತನಕ ಕೂಡ ಪ್ರಿಪರೇಷನ್ ಅಂತೂ ಮಾಡಿರ್ತೀವಿ. ಪ್ರಶ್ನೆ ಪತ್ರಿಕೆ ಕೈಗೆ ಬಂದಾಗ ಜಸ್ಟ್ ಒಂದು 30 ಸೆಕೆಂಡ್, ಹೆಚ್ಚಿಗೆ ಸಮಯನ ಕೊಡಕ್ ಹೋಗ್ಬೇಡಿ ಇದಕ್ಕೆ. ಜಸ್ಟ್ ಒಂದು 30 ಸೆಕೆಂಡ್ ಒಂಥರ ಪ್ರಾರ್ಥನೆ ತರ ನೀವು ಮನಸ್ಸಲ್ಲಿ ಕಣ್ಮುಚ್ಕೊಂಡು ಥಿಂಕ್ ಮಾಡಿ, ಇಲ್ಲಿವರೆಗೂ ನಾನು ಪ್ರಿಪರೇಷನ್ ಏನ್ ಮಾಡ್ಬೇಕಾಗಿತ್ತಲ್ಲ ಓದೋದೆಲ್ಲಾನು ಓದ್ಬಿಟ್ಟಿದ್ದೀನಿ. ಸೊ ಈಗ ಏನೋ ಆಗಿದ್ರು ಕೂಡ ಇನ್ನ ಸಮಯ ಅಂತ ಇವಾಗ ಓದೋದಕ್ಕಂತೂ ಆಗೋದಿಲ್ಲ. ಸೊ ಈಗ ಏನಿದ್ರು ಪರೀಕ್ಷೆನ ಬರೀಬೇಕಿರುತ್ತಷ್ಟೇ, ಪ್ರಶ್ನೆಗಳಲ್ಲಿ ಏನೇ ಬಂದಿರೋ ಕೂಡ ನಾನು ಆನ್ಸರ್ ನ ಬರೀತೀನಿ. ಸೊ ಎಲ್ಲಾನು ನೀಟಾಗಿ ಪ್ರೆಸೆಂಟ್ ಮಾಡಿ ಹೋಗ್ತೀನಿ ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ನೀವು ಅದನ್ನ ಥಿಂಕ್ ಮಾಡ್ತಾ ಒಂದು ಪ್ರಾರ್ಥನಾ ರೀತಿಯಲ್ಲಿ ನಂತರದಲ್ಲಿ ನೀವು ಇಷ್ಟಪಡ್ತಕ್ಕಂಥ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಅಥವಾ ಒಂದು ದೇವರನ್ನ ನಂಬಿಕೆ ಇರುವಂತವ್ರು ದೇವರುಗಳನ್ನ ಒಂದು ಪ್ರೇ ಮಾಡುವಂತದ್ದಾಗಿರ್ಬೋದು, ಮತ್ತೆ ನಿಮ್ಮ ಒಂದು ಶಿಕ್ಷಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಎಲ್ಲರೂ ಕೂಡ ನಿಮಗೆ ಪೋಷಕರು ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾರೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಿ ಆ ಟೈಮಲ್ಲಿ. ಯಾಕಂದ್ರೆ ಒಂದು ಪಾಸಿಟಿವ್ ವೈಬ್ ನ ಹುಟ್ಟಾಕತ್ತಿದ್ದು. ಸೊ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ, ಬರೀತೀರಾ ಅಂತೆಲ್ಲ ಅವ್ರು ಹೇಳ್ತಿರೋ ತರ ಇಮ್ಯಾಜಿನ್ ಮಾಡಿ. ಒಂದು 30 ಸೆಕೆಂಡ್ ಸಾಕು, ಜಾಸ್ತಿ ಇದಕ್ಕೆ ಟೈಮ್ ಕೊಡ್ತಾನು ಕೂತ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಒಂದು ಪಾಸಿಟಿವ್ ವೈಬ್ ಉಂಟಾಗುತ್ತೆ ನಿಮಗೆ ಪ್ರಶ್ನೆ ಪತ್ರಿಕೆನ ಫೇಸ್ ಮಾಡ್ಲಿಕ್ಕೆ. ಅದಾದ ನಂತರದಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆನ ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕ ಎಲ್ಲ ಪ್ರಶ್ನೆನ ತಾಳ್ಮೆಯಿಂದ ಓದಿ. ಅಂದ್ರೆ ಜಾಸ್ತಿ ತುಂಬಾ ಇದಕ್ಕೆ ಸಮಯನ ಕೊಡಿ ಅಂತ ಹೇಳ್ತೀರಾ. ನಾನು 1 ನಿಮಿಷ ಆಲ್ಮೋಸ್ಟ್ ನೀವು ಒಂದು ಕ್ವಶನ್ ಪೇಪರ್ನ ಓದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಾರ್ಮಲ್ ವಾಚ್ ಇರುತ್ತಲ್ಲ ಅದನ್ನ ಅವಕಾಶ ಕೊಟ್ಟಿರ್ತಾರೆ, ನಾರ್ಮಲ್ ವಾಚ್ ಅಂತ ಹಾಕೊಂಡು ಹೋಗಿರಿ. ಯಾಕಂದ್ರೆ ಸಮಯ ಪಾಲನೆ ತುಂಬಾ ಮುಖ್ಯ ಆಗಿರುತ್ತೆ ಎಕ್ಸಾಮ್ ಸೆಂಟರ್ ನಲ್ಲಿ. ಆ ಕಾರಣಕ್ಕೆ ನೀವು ವಾಚ್ ಹಾಕೊಂಡು ನಾರ್ಮಲ್ ಆಗಿ ಎಲ್ಲದಕ್ಕೂ ಕೂಡ ಟೈಮ್ ನ ನೀವು ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ಬೇಕಿರುತ್ತೆ. ಆದಷ್ಟು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆನ ಕೊಟ್ಟಂತ ಸಂದರ್ಭದಲ್ಲಿ ನೀವು 1ರಿಂದ ಒಂದು ಕೊನೆ ತನಕ ನೋಡಿ ಅಂತ ಹೇಳಿದ್ಮೇಲೆ ಒಂದು ಪ್ರಾರ್ಥನೆ ಈ ರೀತಿ ಎಲ್ಲ ಮಾಡಾದ್ಮೇಲೆ ಪ್ರಶ್ನೆ ಪತ್ರಿಕೆ ನೋಡಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಿರುತ್ತೆ ಅಂದ್ರೆ ಮೇನ್ ಆಗಿ ಫಸ್ಟ್ ಇಂದ ಲಾಸ್ಟ್ ತನಕ ಎಲ್ಲ ಕ್ವಶನ್ಗಳು ನೋಡಿ ಅದ್ರಿಗೆ ಗಾಬರಿ ಆಗ್ಬೇಡಿ. ಸೊ 1ನೇ ಕ್ವಶನ್ ನಿಮಗೆ ಗೊತ್ತಿಲ್ಲ ಅನ್ಕೊಳ್ಳಿ, 2ನೇ ಕ್ವಶನ್ ಗೊತ್ತಿರುತ್ತೆ, 3ನೇ ಕ್ವಶನ್ ಗೊತ್ತಿರಲ್ಲ. ಸೊ ಈ ತರ ಮಧ್ಯದಲ್ಲಿ ಕೆಲವೊಂದು ಕ್ವಶನ್ ನಿಮ್ಗೆ ಗೊತ್ತೇ ಇಲ್ಲ ಅಥವಾ ಔಟ್ ಆಫ್ ಸಿಲೆಬಸ್ ಏನ್ ಬಂದಿರಲ್ಲ, ಬಟ್ ವಿದ್ಯಾರ್ಥಿಗಳಿಗೆ ನೀವು ಸಿಲೆಬಸ್ ಕವರ್ ಮಾಡಿರಲ್ಲ ಅಥವಾ ಕ್ವಶನ್ ಪೇಪರ್ ಅಲ್ಲಿ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ಅಂತ ಫೀಲ್ ಆಗುತ್ತೆ ನಿಮಗೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು. ಆದ್ರೆ ಸೊ ನಿಮ್ಗೆ ಯಾವ ಕ್ವಶನ್ಸ್ ಬರುತ್ತಲ್ಲ, ಕೆಲವೊಂದು ಕ್ವಶನ್ಸ್ ಬಂದಿರುತ್ತೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತದ್ದು, ಯಾವ್ದಾದ್ರು ನಿಮಗೆ ಬೆಸ್ಟ್ ಆನ್ಸರ್ ನ ಬರೀಬಹುದು ಅಂತ ಫೀಲ್ ಆಗುತ್ತೆ. ಅಂತ ಕ್ವಶನ್ ಗಳನ್ನ ಪಿಕ್ ಮಾಡಿ. ಸೆಕೆಂಡ್ ಒನ್ ಏನಂದ್ರೆ
ಕ್ವಶನ್ಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಯಾವುದಕ್ಕೆ ನೀವು ಬೆಸ್ಟ್ ಆನ್ಸರ್ನ ಕೊಡಬಹುದು ಅದನ್ನ ಚೂಸ್ ಮಾಡಿ ವಿದ್ಯಾರ್ಥಿಗಳು. ಬೆಸ್ಟ್ ಆನ್ಸರ್ ಕೊಡುವಂತ ಕ್ವಶನ್ಗಳನ್ನ ಫಸ್ಟ್ ಥಿಂಕ್ ಮಾಡಿ. ಕ್ವಶನ್ ಪೇಪರ್ಗಳಲ್ಲಿ ಏನು ಟಿಕ್ ಮಾಡಕ್ ಹೋಗ್ಬೇಡಿ, ಬರೆಯಕ್ಕೆ ಹೋಗ್ಬೇಡಿ. ಆಮೇಲೆ ಮಾಲ್ ಪ್ರಾಕ್ಟೀಸ್ ಅಂತನೋ ಅಥವಾ ಡಿವಾರ್ ಆಗೋ ಸಾಧ್ಯತೆಗಳು ಇರುತ್ತೆ ಸ್ಕ್ವಾಡ್ ಯಾರಾದ್ರೂ ಬಂದ್ರೆ. ಸೊ ಆ ಕಾರಣಕ್ಕೆ ಏನು ಬರಿಬೇಡಿ, ಥಿಂಕ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಇದನ್ನ ಅಟೆಂಡ್ ಮಾಡ್ತೀನಿ ಅಂತ ಯಾವ ಪ್ರಶ್ನೆಗಳಿಗೆ ನೀವು ಬೆಸ್ಟ್ ಆನ್ಸರ್ನ ಕೊಡೋಕ್ಕಾಗುತ್ತೋ ಅಂತ ಕ್ವಶನ್ಗಳನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಸೂಚನೆಗಳನ್ನ ಕೊಟ್ಟಿರ್ತಾರಲ್ಲ ಅದನ್ನ ಸರಿಯಾಗಿ ಓದ್ಕೊಳ್ಳಿ ನೀವು. ಅಂದ್ರೆ ಈ ಒಂದು ಮೈನ್ ಅಲ್ಲಿ ಇಷ್ಟು ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ, ಇಷ್ಟು ಕೊಟ್ಟಿರ್ತಾರೆ ಅವರು. ನೀವು ಅವರು 5 ಕೊಟ್ಟಿದ್ದಾರೆ 3 ಬರೀರಿ ಅಂತ ಹೇಳಿದ್ರೆ ನೀವು 4 ಬರ್ದ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಉಪಯೋಗ ಇಲ್ಲ ಅಲ್ಲಿ. ಮತ್ತೆ ಒಂದು 12 ಕ್ವಶನ್ ಕೊಟ್ಟಿರ್ತಾರೆ ಇನ್ನೊಂದು ಮೈನ್ ಅಲ್ಲಿ, ನೀವು ಅಲ್ಲಿ 8 ಹೇಳಿದ್ರೆ ನೀವು 9 ಬರೀತೀರಾ ಅಥವಾ 7 ಬರ್ದ್ಬಿಟ್ಟು ಇಲ್ಲ ಅಂತ ನಿಮ್ಗೆ ಗೊತ್ತಾಗಿರೋ ಸೂಚನೆಗಳು ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ತಪ್ಪಾಗುತ್ತೆ. ಆ ಕಾರಣಕ್ಕೆ ನೀವು ಎಷ್ಟು ಕ್ವಶನ್ ಕೊಟ್ಟಿದ್ದಾರೆ, ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು ಇವುಗಳ ಕಡೆ ಗಮನ ಕೊಡಿ. ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳ ಆಯ್ಕೆ ಅಂತ ಹೇಳಿದ್ರಲ್ಲ, ಯಾವ ಪ್ರಶ್ನೆಗಳಿಗೆ ನೀವು ಬೆಸ್ಟ್ ಆನ್ಸರ್ನ ಕೊಡಬಹುದಲ್ಲ ಅಂತ ಪ್ರಶ್ನೆಗಳನ್ನ ಮೊದಲನೇದಾಗಿ ಆಯ್ಕೆ ಮಾಡ್ಕೊಳ್ಳಿ. ಇದೆಲ್ಲ ಆಲ್ಮೋಸ್ಟ್ 2-3 ನಿಮಿಷದಲ್ಲೇ ಮುಗ್ದೋಗ್ಬೇಕು ನೀವು ಇದನ್ನ. ಅಂದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಈ ಒಂದು ಮೇನ್ ಆಗಿರುತ್ತೆ. ಯಾಕಂದ್ರೆ ನೀವು ಯಾವ್ಯಾವುದೋ ಕ್ವಶನ್ಗಳನ್ನ ಚೂಸ್ ಮಾಡ್ಕೊಂತ ಬರೆಯಕ್ಕೆ ಹೋಗ್ತಾ ಬರೀತಾ ಇರ್ತೀರಾ. ಆ ಸಂದರ್ಭದಲ್ಲಿ ನಿಮ್ಗೆ ಅನ್ಸುತ್ತೆ ಈ ಕ್ವಶನ್ ಆಯ್ಕೆ ಮಾಡಬಾರ್ದಾಗಿತ್ತು, ನಾನು ಬೇರೆ ಕ್ವಶನ್ ಬರಿಬೇಕಿತ್ತು, ಅದನ್ನ ಚೆನ್ನಾಗಿ ಬರೀತಿದ್ದೆ ಅಂದ್ಬಿಟ್ಟು ಆ ಕ್ವಶನ್ ಬಿಡ್ತೀರಾ, ಅರ್ಧ ಬರೀತೀರಾ, ಹೊಡೆದಾಕ್ತೀರಾ. ಮತ್ತೆ ಇನ್ನೊಂದು ಕ್ವಶನ್ ಅಟೆಂಡ್ ಮಾಡ್ತೀರಾ, ಅದಕ್ಕೂ ಸರಿ ಬರಲ್ಲ ಅನ್ಸುತ್ತೆ, ಮತ್ತೆ ಹೊಡೆದಾಕ್ತೀರಾ, ಬೇರೆ ಕ್ವಶನ್ ಹೋಗ್ತೀರಾ. ಇದೇ ತರ 5 ಕ್ವಶನ್ ನೀವು ಅರ್ಧಂಬರ್ಧ ಅಟೆಂಡ್ ಮಾಡ್ತಾ ಸಮಯ ವ್ಯರ್ಥ ಮಾಡ್ತೀರಾ. ಮತ್ತೆ ವ್ಯಾಲ್ಯೂಟರ್ಗೂ ಕೂಡ ಒಂದು ಆನ್ಸರ್ ಪೇಪರ್ ಚೆಕ್ ಮಾಡ್ಬೇಕಾದ್ರೆ ಅವ್ನಿಗೆ ಕಂಟೆಂಟ್ ಅಲ್ಲಿ ಕ್ಲಾರಿಟಿ ಇದ್ದಂಗಿಲ್ಲ ಅನ್ಸುತ್ತೆ, ಸುಮ್ಮನೆ ಬೇಕಾಬಿಟ್ಟು ಏನೋ ಬರಿತಾ ಎಲ್ಲ ಹೋಗಿದ್ದಾರೆ ಅಂತ ಅವರಲ್ಲಿ ಒಂದು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಒಂದು ನೆಗೆಟಿವ್ ಆಗಿ ಒಪಿನಿಯನ್ ಬರಬಹುದು. ಆ ಸಂದರ್ಭದಲ್ಲಿ ನಿಮ್ಮ ಮಾರ್ಕ್ಸ್ ಗಳು ಕೂಡ ಕಟ್ ಆಗೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ನಿಮ್ಗೆ ಹೇಳ್ತಿರೋದೇನೆಂದ್ರೆ ಬೆಸ್ಟ್ ಆನ್ಸರ್ನ ಯಾವ ಪ್ರಶ್ನೆ ಕೊಡಕ್ಕಾಗುತ್ತೆ ನಿಮಗೆ. ಇವಾಗ 5 ಮಾರ್ಕ್ಸ್ಗೆ ಅವ್ರು ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ನಾನು ಬರೆದ್ರೆ 4 ಕೊಡ್ತಾರೆ, ನನಗೆ 4 ಆದ್ರೂ ಕೊಡ್ತಾರೆ. ಪರ್ಫೆಕ್ಟ್ ಆಗಿ ನಾನು ಬರೀತೀನಿ. ಅವ್ರು ಹೆಂಗೆ ಕಟ್ ಮಾಡಿದ್ರು ಕೂಡ 1 ಮಾರ್ಕ್ಸ್ ತೆಗಿಬಹುದು, ಅರ್ಧ ಮಾರ್ಕ್ಸ್ ತೆಗಿಬಹುದು. ಈ ತರ ಬರ್ತಾವಲ್ಲ ಆ ತರ ಕ್ವಶನ್ಸ್ ಗಳನ್ನ ಮೊದಲನೇದಾಗಿ ಆಯ್ಕೆ ಮಾಡ್ಕೊಂಡು ಅವುಗಳನ್ನ ಬರೆದ್ಬಿಡಿ. ಮತ್ತೆ ನಿಮ್ಗೆ ಯಾವುದೇ ಕ್ವಶನ್ಸ್ ಗಳು ಟಫ್ ಆಗ್ತಿರ್ತಲ್ಲ ಅಂತ ಕ್ವಶನ್ ಅನ್ನ ಕೂಡ ಬಿಡಕ್ ಹೋಗ್ಬೇಡಿ. ಇಷ್ಟು ಮೈನ್ ಅಲ್ಲಿ ಈ ಒಂದು ಕ್ವಶನ್ಗಳನ್ನ ಇಷ್ಟು ಕ್ವಶನ್ ಆಯ್ಕೆ ಮಾಡಲೇಬೇಕು ಅಂತ ಇರುತ್ತಲ್ಲ, ಆ ರೀತಿಯಾಗಿ ಬೆಸ್ಟ್ ಆನ್ಸರ್ ಕೊಡುವಂತ ಕ್ವಶನ್ಗಳನ್ನ ಫಸ್ಟ್ ಬರೀರಿ. ನಂತರದಲ್ಲಿ ಅಟೆಂಡ್ ಮಾಡಲೇಬೇಕಾಗಿರುತ್ತಲ್ಲ, ಮೀನ್ಸ್ ಹೆಚ್ಚಿಗೆ ಕೊಟ್ಟಿದ್ರು ಕೂಡ ಇಷ್ಟಂತೂ ಕಂಪಲ್ಸರಿ ಇರುತ್ತಲ್ಲ ಎಲ್ಲ ಮಾರ್ಕ್ಸ್ ಅಟೆಂಡ್ ಮಾಡ್ಬೇಕಾದ್ರೆ ಅಂತ ಕ್ವಶನ್ಗಳನ್ನ ಕೊನೆಯದಾಗಿ ಆಯ್ಕೆ ಮಾಡ್ಕೊಂಡು ಅವನ್ನು ಕೂಡ ಬಿಡದಂಗೆ ಅಟೆಂಡ್ ಮಾಡಿ. ಮತ್ತೆ ಸೂಚನೆಗಳನ್ನ ಸರಿಯಾಗಿ ಓದಿ, ಇಷ್ಟು ಪುಟಗಳಲ್ಲಿ ಬರೀಬೇಕು ಅಂತ ಅವ್ರು ಹೇಳಿದ್ದಾರೆ ಅದನ್ನ ಕಡೆ ಗಮನ ಕೊಡಿ. ಯಾಕಂದ್ರೆ ಇವಾಗ 3 ಪೇಜಲ್ಲಿ ಬರೀರಿ ಅಂತ ಕೇಳಿರ್ತಾರೆ 10 ಮಾರ್ಕ್ಸ್ಗೆ. 5 ಮಾರ್ಕ್ಸ್ಗೆ 2 ಪೇಜು ಅಥವಾ 1.5 ಪುಟ ಮೀರದಂತೆ ಬರೀರಿ ಅಂತ ಇರ್ತಾರೆ. ಆ ಸೂಚನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಅವರು 3 ಪೇಜಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಅಂತಂದ್ರೆ ನೀವು 3 ಪೇಜು ಅಥವಾ 3.5 ಪೇಜು ಓಕೆ ಪರವಾಗಿಲ್ಲ, 4 ಪೇಜು ಹೆಚ್ಚಂದ್ರೆ ಅಷ್ಟು ಒಳಗಡೆ ನಿಲ್ಲಿಸ್ಬಿಡಿ. ಹೆಚ್ಚಿಗೆ ಬರುತ್ತಾ ಕೂದಷ್ಟು ನಿಮಗೆ ಸಮಯ ವ್ಯರ್ಥ ಆಗುತ್ತೆ. ಸಮಯ ವ್ಯರ್ಥ ಆದಂತ ಸಂದರ್ಭದಲ್ಲಿ ಬೇರೆ ಕ್ವಶನ್ ನೀವು ಅಟೆಂಡ್ ಮಾಡಕ್ ಆಗೋದಿಲ್ಲ. ಅವರು ಪ್ರಶ್ನೆ ಪತ್ರಿಕೆನ ಸೆಟ್ ಮಾಡಬೇಕಾದ್ರೆ ಕೂಡ ಪ್ರಶ್ನೆಗಳಿಗೆ ಎಷ್ಟು ಪುಟ, ಸೊ ವಿದ್ಯಾರ್ಥಿಯ ಒಂದು ಬರವಣಿಗೆ ಆದಾಗಿರ್ಬೋದು ಇತ್ಯಾದಿ ಆಧಾರದ ಮೇಲೆ ಕ್ವಶನ್ ಪೇಪರ್ ಎಲ್ಲ ಸೆಟ್ ಮಾಡಿರ್ತಾರೆ. ಇಷ್ಟು ಆನ್ಸರ್ ಬೇಕಿದಕ್ಕೆ ನೀಡಿದೆ ಇನ್ನೊಂದು ಮತ್ತೊಂದು ಅಂತ. ಯಾಕಂದ್ರೆ ವ್ಯಾಲ್ಯೂಟಿಗೂ ಕೂಡ ಅಲ್ಲಿ ಆನ್ಸರ್ ಎಲ್ಲ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ಏನೇ ಬರೆದ್ರು ಕೂಡ ಅಲ್ಲಿ ಎಲ್ಲ ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂದ್ರೆ ನಿಮ್ಗೆ ನಷ್ಟ ಆಗುತ್ತೆ. ಆ ಕಾರಣಕ್ಕೆ ಹೇಳ್ತಿರೋದೇನಂದ್ರೆ 3 ಪೇಜ್ ಬರೀರಿ ಅಂತ ಕೇಳಿದ್ರೆ ಅಂದ್ರೆ 3.5 ಹೆಚ್ಚಂದ್ರೆ 4 ಪೇಜ್ ಒಳಗಡೆ ನಿಲ್ಲಿಸಕ್ಕೆ ಟ್ರೈ ಮಾಡಿ. ಬಟ್ ಇದು ನಾನಂತೂ ಇದುವರೆಗೂ ಫಾಲೋ ಮಾಡ್ತೀನಿ, ಇದು ಆಗ್ತಿಲ್ಲ. ಬಟ್ ಹೆಚ್ಚಿಗೆ ಬರೀತೀನಿ, ಆದ್ರೂ ಕೂಡ ಎಲ್ಲ ಒಂದು ಟೈಮ್ ನಾನು ಮ್ಯಾನೇಜ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಫಾಸ್ಟ್ ಆಗಿ ಬರೋದು. ನಿಮ್ಮ ಹ್ಯಾಂಡ್ ರೈಟಿಂಗ್ ಫಾಸ್ಟ್ ಇತ್ತು ಅಂದ್ರೆ ನಿಮ್ಗೆ ಬಿಟ್ಟಿದ್ದು ಅದು. ಒಟ್ಟಿನಲ್ಲಿ ನಿಮ್ಗೆ ಕೇಳಿರೋದು ಏನಿದೆ ಅಷ್ಟು ಮಾತ್ರ ಬರೆಯಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ 5 ಮಾರ್ಕ್ಸ್ಗೆ 1.5 ಪೇಜ್ ಕೇಳಿದ್ರೆ ಆಲ್ಮೋಸ್ಟ್ ಹೆಚ್ಚಂದ್ರೆ 2 ಪೇಜ್ ತನಕ ಹೋಗಿ ಮತ್ತೆ ವ್ಯಾಲಿಡ್ ಆನ್ಸರ್ ನ ಬರೀ. ನೀವು ಏನೇನೋ ಬರುತ್ತಾ ಕೂತ್ಕೊಂಡ್ರೆ ಪೇಜ್ಗಳು ಹೋಗ್ತಿರುತ್ತೆ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಬೇಕಾದ್ರೆ ನೀವು ಅದನ್ನ ಮಾಡಬಹುದು. ನಿಮ್ಗೆ ಸ್ಕೋರ್ ಆಗಬೇಕು ಅಂತ ಅನ್ನೋ ಸಂದರ್ಭದಲ್ಲಿ ಎಲ್ಲ ಕ್ವಶನ್ ಅಟೆಂಡ್ ಮಾಡಲೇಬೇಕಿರುತ್ತೆ ನೀವು ಸ್ಕೋರ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಇವಾಗ ಅಲ್ಲಿ ಟೋಟಲ್ ಮಾರ್ಕ್ಸ್ 70 ಮಾರ್ಕ್ಸ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ನೀವು ಅಲ್ಲಿ ಅಟೆಂಡ್ ಮಾಡಿರೋದೇ 65 ಮಾರ್ಕ್ಸ್. ಇನ್ನೊಂದು ಕ್ವಶನ್ ನಿಮ್ಗೆ ಅಟೆಂಡ್ ಮಾಡಕ್ಕೆ ಟೈಮೇ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಅಟೆಂಡೇ ಮಾಡಿಲ್ಲ. 70 ಮಾರ್ಕ್ಸ್ಗೆ 65 ಮಾತ್ರ ಅಟೆಂಡ್ ಮಾಡಿದ್ರೆ ಅಂದ್ರೆ ನಿಮಗೆ ಅಲ್ಲಿ ಒಂದೊಂದು ಕ್ವಶನ್ಗೂ ಅರ್ಧ ಮಾರ್ಕ್ಸ್ ಒಂದೊಂದು ಮಾರ್ಕ್ಸ್ ಅವ್ರು ಕಟ್ ಮಾಡ್ತಾರೆ. ಅಂದ್ರೆ ಔಟ್ ಆಫ್ ಔಟ್ ಅಂತೂ ಕೊಡಕ್ ಹೋಗಲ್ಲ ಮೆಜಾರಿಟಿ ಕಡೆಗಳಲ್ಲಿ. ಆ ಸಂದರ್ಭದಲ್ಲಿ ನಿಮ್ಗೆ 65ಕ್ಕೆ ಅಟೆಂಡ್ ಮಾಡಿದ್ರೆ ಅಂದ್ರೆ ಹೆಚ್ಚಂದ್ರೆ 60 ಸಿಗ್ಬೋದು, 61 ಸಿಗ್ಬೋದು. 65 ಅಂತೂ ದಾಟೋದಿಲ್ಲ. ಯಾಕಂದ್ರೆ ನಿಮ್ಗೆ ಅಲ್ಲಿ 70 ಮಾರ್ಕ್ಸ್ಗೆ ನೀವು ಅಟೆಂಡೇ ಮಾಡಿಲ್ಲ. ಸೊ ಆ ಕಾರಣಕ್ಕೆ ಎಲ್ಲಾ ಕ್ವಶನ್ ಅನ್ನು ಅಟೆಂಡ್ ಮಾಡೋದು ಮೇನ್ ಆಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯ ಒಂದು ನಂಬರ್ಗಳಿರುತ್ತಲ್ಲ, ಕ್ವಶನ್ ನಂಬರ್ಗಳು, ಸೊ ಅವುಗಳನ್ನ ಲೈನ್ ಇಂದ ಹೊರಗಡೆ ಹಾಕಿ. ಈಗ 1ನೇ ಮೇನಲ್ಲಿ 1ನೇ ಕ್ವಶನ್ ABCD ಅಂತ ಏನು ಡಿವೈಡ್ ಮಾಡ್ಕೊಟ್ಟಿರ್ತಾರೆ ಅನ್ಕೊಳ್ಳಿ. 2+2 4+4 ಈ ತರ ಮಾರ್ಕ್ಸ್ ಗಳನ್ನ ಡಿವೈಡ್ ಮಾಡಿರ್ತಾರೆ ಅಂದ್ರೆ ಕ್ವಶನ್ ನಂಬರ್ ಅನ್ನ ಲೈನ್ ಇಂದ ಹೊರಗಡೆ ಹಾಕಿ. ನಂತರದಲ್ಲಿ ಇವಾಗ ಆನ್ಸರ್ ಬರೀತಿರ್ತಾರಲ್ಲ ಆ ಸಂದರ್ಭದಲ್ಲಿ ನೀವು ಸಬ್ ಪಾಯಿಂಟ್ ಗಳೆಲ್ಲ ಹಾಕ್ಬೇಕು ಅಂದ್ರೆ ಸ್ಟಾರ್ ಹಾಕಿ, ಅಥವಾ ವಿದ್ಯಾರ್ಥಿಗಳೇನಾದ್ರು ಆರೋ ಮಾರ್ಕ್ ಗಳು ಹಾಕ್ಬೋದು, ಅಥವಾ ನಂಬರ್ಸ್ ನ ಹಾಕಿ. ಬಟ್ ಆದ್ರೆ ನಂಬರ್ಸ್ ಹಾಕ್ತಿರಲ್ಲ, ಇಲ್ಲಿ 1 ಅಂತ ಹಾಕಿರ್ತೀರಾ, ನೆಕ್ಸ್ಟ್ ಇಲ್ಲೇ 2 3 4 ಅಂತೆಲ್ಲ ಹಾಕಿ. ಇಲ್ಲಿ ಕ್ವಶನ್ ನಂಬರ್ ಏನಾರ ಮಿಕ್ಸ್ ಅಪ್ ಆಗುತ್ತೆ. ವ್ಯಾಲ್ಯೂಟರ್ಗಾಗ ಕ್ವಶನ್ ನಂಬರ್ಗಳು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಲೈನ್ ಇಂದ ಹೊರಗಡೆನೆ ಪಾಯಿಂಟ್ಸ್ ನಂಬರ್ಗಳನ್ನು ಹಾಕ್ತಾರೆ. ಇವಾಗ ಕ್ವಶನ್ ನಂಬರ್ 1A ಅಂತ ಸ್ಟಾರ್ಟ್ ಮಾಡಿರ್ತಾರೆ ಆನ್ಸರ್ ಗಳನ್ನ. ಸೊ ಅದ್ರಲ್ಲಿ ಪಾಯಿಂಟ್ಸ್ ಗಳು ಬರ್ತಿರುತ್ತೆ 1 2 3 4 ಅಂತ. ಲೈನ್ ಇಂದ ಈ ಕಡೆ ಹಾಕೋದಿಲ್ಲ, ಪಾಯಿಂಟ್ಸ್ ನ ಈ ಕಡೆನೆ ಹಾಕೊಂತ ಹೋಗ್ತಾರೆ 1 2 3 4 ಅಂತ. ಕ್ವಶನ್ ನಂಬರ್ ಏನು ಅಂತ ವ್ಯಾಲ್ಯೂಟರ್ ಕನ್ಫ್ಯೂಸ್ ಆಗುತ್ತೆ ಅವಾಗ. ಸೊ ಈ ತರ ತಪ್ಪುಗಳನ್ನ ಮಾಡ್ಬಿಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಮೇನ್ ಆಗಿ ಕ್ವಶನ್ ನಂಬರ್ ಸರಿಯಾಗಿ ಹಾಕಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗೋ ಸಾಧ್ಯತೆ ಇರುತ್ತೆ. ಸೂಚನೆಗಳನ್ನ ಸಲಹೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ
70 ಮಾರ್ಕ್ಸ್ಗೆ ಅಂತ ಹೇಳಿದ್ನಲ್ಲ, 70 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು, ಎಷ್ಟು ಸಮಯದಲ್ಲಿ ಬರೀಬೇಕು, ಇವುಗಳ ಕಡೆ ಗಮನ ಕೊಡಿ. ಅಂದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ 3 ಅವರ್ ಪೇಪರ್ ಆಗಿರುತ್ತೆ. ಅಂದ್ರೆ 10 ಮಾರ್ಕ್ಸ್ ಕ್ವಶನ್ ಇರ್ತವೆ ಅನ್ಕೊಳ್ಳಿ, 3 ಅಟೆಂಡ್ ಮಾಡಿ ಅಂತ ಕೇಳಿದರೆ ಅಂದ್ರೆ ಒಂದೊಂದು ಕ್ವಶನ್ಗೆ 25 ನಿಮಿಷ ಹೆಚ್ಚಿಗೆ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಸ್ಪೀಡ್ ಅದರ ಮೇಲೆ ನೀವು ಬೇಕಾದ್ರೆ ಮನೇಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ನಿಮಿಷ ನೀವು ಕೊಡಬೇಕು ಅಂತ. ಒಟ್ಟಿನಲ್ಲಿ 10 ನಿಮಿಷ ಎಕ್ಸ್ಟ್ರಾ ಉಳಿಯೋ ಥರನೇ ಕ್ಯಾಲ್ಕುಲೇಟ್ ಮಾಡ್ರಿ. ಇವಾಗ 25 ನಿಮಿಷ ಒಂದೊಂದು ಕ್ವಶನ್ ಕೊಟ್ಟರೆ 3 ಕ್ವಶನ್ಗೆ 75 ನಿಮಿಷ ಆಗುತ್ತೆ. ನಂತರದಲ್ಲಿ 12 ನಿಮಿಷ 5 ಮಾರ್ಕ್ಸ್ಗೆ ಕೊಟ್ಟರೆ 8 ಕ್ವಶನ್ ಅಟೆಂಡ್ ಮಾಡಬೇಕು ಅನ್ಕೊಳ್ಳಿ, ಅದೊಂದು 40 ಮಾರ್ಕ್ಸ್ ಇರುತ್ತೆ ಅನ್ಕೊಳ್ಳಿ. ಟೋಟಲ್ 70 ಮಾರ್ಕ್ಸ್ಗೆ ನೀವು 2 ಗಂಟೆ 50 ನಿಮಿಷದ ಒಳಗಡೆ ಕಂಪ್ಲೀಟ್ ಮಾಡಿ. 10 ನಿಮಿಷ ನೀವು ಎಕ್ಸ್ಟ್ರಾ ಉಳಿಬೇಕು ನಿಮಗೆ, ಅಂದ್ರೆ ರೀಚೆಕ್ ಮಾಡ್ಲಿಕ್ಕೆ ಆಗಿರ್ಬೋದು, ಅಂಡರ್ಲೈನ್ ಮಾಡ್ಲಿಕ್ಕೆ ಆಗಿರ್ಬೋದು, ಬೇರೆ ಬೇರೆ ಒಂದು ಥಿಂಗ್ಸ್ ಇರ್ತವೆ, ಅದನ್ನ ನಿಮಗೆ ತಿಳಿಸ್ತಾರೆ. ಅವುಗಳಿಗೆ 10 ನಿಮಿಷ ಎಕ್ಸ್ಟ್ರಾ ಉಳಿಯೋ ತರನೇ ನೀವು ಬರೀಬೇಕಿರುತ್ತೆ. ನಂತರದಲ್ಲಿ ಮೆಜಾರಿಟಿ ವಿದ್ಯಾರ್ಥಿಗಳು ಸಮಯ ಪಾಲನೆ ಎಡುತ್ತೀರ, ಕೊನೆ ನಿಮಿಷ ಅಥವಾ ಟೈಮ್ ಮುಗೀತು ಕೊಡಿ ಅಂದ್ರೂ ಪೇಪರ್ನ ಕೊಡೋದಿಲ್ಲ ನೀವುಗಳು. ಅಂದ್ರೆ ರೀಸನ್ ಅಂದ್ರೆ ನಿಮಗೆ ಸಮಯ ಪಾಲನೆ ಗೊತ್ತಾಗಿರೋದಿಲ್ಲ, ಆ ಕಾರಣಕ್ಕೆ ನೀವು ಬರಿತಾನೆ ಇರ್ತೀರಾ ಈ ಮಿಸ್ಟೇಕ್ ನ ಮಾಡ್ತಾ ಇರ್ತೀರ. ನಂತರದಲ್ಲಿ ಉತ್ತರ ಬರೀತಿರಲ್ಲ, ಅದನ್ನ ಪಾಯಿಂಟ್ ವೈಸ್ ಅಲ್ಲಿ ಬರೀರಿ. ಥಿಯರಿ ತರ ನೀವು ಬರ್ಕೊಂತ ಹೋದ್ರೆ ಯೂಸ್ ಇರೋದಿಲ್ಲ. ಮತ್ತೆ ಅಲ್ಲಿ ಏನು ಕ್ವಶನ್ಸ್ ಕೇಳಿರ್ತಾರಲ್ಲ 2 ಮಾರ್ಕ್ಸ್ಗೆ, ಇವಾಗ ಎಂದರೇನು ಅಂತ ಕೇಳಿರ್ತಾರೆ ಅಥವಾ ವ್ಯಾಖ್ಯಾನಿಸಿ ಅಂತ ಕೇಳಿದಾಗ, ಸೊ ಒಂದು ಮೀನಿಂಗ್ ಬರೀರಿ, ಅಂದ್ರೆ ಅರ್ಥ ಬರೀರಿ ಅದನ್ನ, ಅದೇನು ಕ್ವಶನ್ ಅಂತ. ನಂತರದಲ್ಲಿ ಒಂದು ವ್ಯಾಖ್ಯಾನ ಯಾರೋ ಕೊಟ್ಟಿರ್ತಾರಲ್ಲ ಡೆಫಿನೇಷನ್, ಅದನ್ನ ಬರೀರಿ. ಸೊ ನಂತರದಲ್ಲಿ ಇವಾಗ 4 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಅವ್ರೇನು ಪಟ್ಟಿ ಮಾಡಿ ಅಂತ ಕೇಳಿದ್ರೆ ಪಟ್ಟಿ ಮೆನ್ಷನ್ ಮಾತ್ರ ಮಾಡಬೇಕಿರುತ್ತೆ. ಆ ಮೆನ್ಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಗಮನ ಕೊಡಿ. ಇವಾಗ 4 ಮಾರ್ಕ್ಸ್ಗೆ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಅಂದ್ರೆ ನೀವು ಅಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡಿ, ಒಂದೊಂದು 2 ಲೈನ್ ಅಷ್ಟೇ ಎಕ್ಸ್ಪ್ಲೈನ್ ಮಾಡಿ. ಜಾಸ್ತಿ ಲೈನ್ ಮಾಡಿ ಅಂತ ಹೇಳ್ತೀರಾ, 3-4 ಲೈನ್ ಮಾಡಿ ಅಂತಲ್ಲ, ಬಟ್ ಎಕ್ಸ್ಪ್ಲೈನ್ ಮಾಡಿ. ಅಟ್ಲೀಸ್ಟ್ 2 ಲೈನ್ ಆದ್ರೂ ಮಾಡಿ. 4 ಮಾರ್ಕ್ಸ್ ಅವ್ರು ಕೇಳಿರೋದು, ನಿಮಗೆ 2 ಮಾರ್ಕ್ಸ್ ಕೇಳಿ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ನೀವು ಪಟ್ಟಿ ಮಾಡಿ, ಓಕೆ ಪರವಾಗಿಲ್ಲ. 4 ಮಾರ್ಕ್ಸ್ 5 ಮಾರ್ಕ್ಸ್ ಏನಾದ್ರು ಮಿಸ್ ಆಗಿ ಪಟ್ಟಿ ಮಾಡಿ ಅಂತ ಕೇಳಿದ್ರೆ, ಸೊ ಎಲ್ಲ ಟೀಚರ್ಸ್ ಕೂಡ ಹೇಳ್ತಾರೆ ಪಟ್ಟಿ ಮಾಡಿದ್ರೆ ಪಟ್ಟಿನೇ ಮಾಡಿ, ತಿಳಿಸಿ ಅಂದ್ರೆ ತಿಳಿಸಿ, ಯಾವುವು ಅಂತ ಕೇಳಿದ್ರೆ ಜಸ್ಟ್ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಮೆನ್ಷನ್ ಮಾಡಿ, ಬಟ್ ಆಲ್ಮೋಸ್ಟ್ ನಿಮಗೆ ಅಷ್ಟು ಮಾರ್ಕ್ಸ್ಗೆ ಆ ಒಂದು ಕ್ವಶನ್ಗೆ ಟೈಮ್ ಇನ್ನ ಉಳಿಯುತ್ತೆ, ಬೇಕಾದ್ರೆ ಕಂಪೇರ್ ಮಾಡಿದ್ರೆ 25 ನಿಮಿಷ ಅಂತ ಕೌಂಟ್ ಮಾಡಿದ್ರೆ. ಸೊ ಆ ಕಾರಣಕ್ಕೆ ನೀವು ಎಲ್ಲ ಅದರಲ್ಲಿ ನಾನು ಬೇಗ ಅಟೆಂಡ್ ಮಾಡ್ಬಿಡ್ತೀನಿ, ಪಟ್ಟಿ ಮಾತ್ರ ಮಾಡ್ಬಿಡ್ತೀನಿ, ಬೇರೆ ಕ್ವಶನ್ ಬರ್ಕೊಂತ ಕೂತ್ಕೊಂತೀನಿ, ಯೂಸ್ ಇಲ್ಲ. ಯಾಕಂದ್ರೆ ನಿಮ್ಗೆ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಗೆ ಕೇಳಿರೋದು, ಜಸ್ಟ್ 2 ಲೈನ್ ಆದ್ರೂ ಎಕ್ಸ್ಪ್ಲೈನ್ ಮಾಡಿರಿ. ಯಾಕಂದ್ರೆ ಅವರು ಕೆಲವೊಮ್ಮೆ ಪಟ್ಟಿ ಮಾತ್ರ ಮಾಡಿದ್ದಾರೆ, ಇಷ್ಟು ಮಾರ್ಕ್ಸ್ ಇದೆ ಅಂತ ಅಂದ್ಬಿಟ್ಟು ಕ್ವಶನ್ ಪೇಪರ್ ಅಲ್ಲಿ ಹಂಗಿದ್ರು ಕೂಡ ವ್ಯಾಲ್ಯೂಟರ್ ಕೊಡೋದೇ ಇರೋ ಸಾಧ್ಯತೆಗಳು ಇರಬಹುದು. ಆ ಕಾರಣಕ್ಕೆ ಜಸ್ಟ್ 2 ಲೈನ್ ಆದ್ರೂ ಎಕ್ಸ್ಪ್ಲೈನ್ ಮಾಡಿ ಬಂದಿರಿ. ಮತ್ತೆ ಇವಾಗ ಬರಿಬೇಕಾದ್ರೆ ಇನ್ನೊಂದೇನಂದ್ರೆ ವಿವರಣೆಯನ್ನ ವಿವರವಾಗಿ ಬರೀರಿ. ಇವಾಗ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಥಿಯರಿ ರೂಪದಲ್ಲೇ ಬರ್ಕೊಂಡು ಹೋಗ್ಬಿಡ್ತೀರಾ. ಆ ತರ ಬರಿಬಿಟ್ಟು ಪಾಯಿಂಟ್ಸ್ ವೈಸ್ ಅಲ್ಲಿ ಬರ್ಕೊಂಡು ಟ್ರೈ ಮಾಡಿ. ಆದಷ್ಟು ಪಾಯಿಂಟ್ಸ್ ಬರೀಲಿಕ್ಕೆ ಟ್ರೈ ಮಾಡಿ. ನೀವು ಪಾಯಿಂಟ್ಸ್ ಬರೆದಾಗ ಏನಾಗುತ್ತೆ, ವ್ಯಾಲ್ಯೂಟರ್ಗಳಿಗೆ ಕೀ ಆನ್ಸರ್ ನ ಕೊಟ್ಟಿರ್ತಾರೆ, ಅವರು ಕೀ ಆನ್ಸರ್ ಬೇಸ್ ಮೇಲೆ ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಈಸಿ ಆಗ್ತಾ ಹೋಗುತ್ತೆ. ಮೇನ್ ಕೀ ಆನ್ಸರ್ಗಳನ್ನ ನೀವು ಅಲ್ಲಿ ಮೆನ್ಷನ್ ಮಾಡಿರ್ತಿರಲ್ಲ, ಮತ್ತೆ ಬರ್ದಂಥ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡಿ, ಮೇನ್ ಇರುವಂಥದ್ದನ್ನ. ಮತ್ತೆ ಆದಷ್ಟು ವಿದ್ಯಾರ್ಥಿಗಳು ಇನ್ನೊಂದು ಲೈನ್ ಟಚ್ ಆಗದಿರೋ ರೇಂಜಿಗೆ ಬರೋದಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹ್ಯಾಂಡ್ ರೈಟಿಂಗ್ ಕಡೆ ಸ್ಟಾರ್ಟಿಂಗ್ ಇಂದ ವಿದ್ಯಾರ್ಥಿಗಳು ಗಮನ ಕೊಡ್ತಾ ಹೋಗ್ತಿರ್ತಾರೆ, ಕೊನೆಗೆ ಹೋಗ್ತಾ ಹ್ಯಾಂಡ್ ರೈಟಿಂಗ್ ಮಿಕ್ಸ್ ಅಪ್ ಆಗುತ್ತೆ, ಅಥವಾ ಹ್ಯಾಂಡ್ ರೈಟಿಂಗ್ ಕಡೆ ಗಮನ ಕೊಡ್ತಾ ಹೋದಷ್ಟು ನಿಮಗೆ ಬರೀಲಿಕ್ಕೆ ಸ್ಪೀಡ್ ಅಥವಾ ಇನ್ನೊಂದು ಮತ್ತೊಂದು ಸಮಸ್ಯೆ ಆಗ್ಬೋದು. ಆ ಕಾರಣಕ್ಕೆ ಸ್ಟಾರ್ಟಿಂಗ್ ಒಂದು 2 ಕ್ವಶನ್ ಚೆನ್ನಾಗಿ ಬರೀರಿ, ಮುಂದೆ ಬರಿಬೇಡಿ ಅಂತಲ್ಲ, ಬಟ್ ಟೈಮ್ ಸಾಲದೆ ಹೋಗ್ಬೋದು. ಆ ಕಾರಣಕ್ಕೆ ಫಾಸ್ಟ್ ಆಗಿ ಮುಂದಕ್ಕೆ ಬರ್ಕೊಂಡು ಹೋಗಿ. ಯಾಕಂದ್ರೆ ಅವ್ರಿಗೆ ವ್ಯಾಲ್ಯೂಟರ್ಗೆ ಅರ್ಥ ಆಗುತ್ತೆ, ಓಕೆ ಇವರಿಗೆ ಟೈಮ್ ಸಾಲಲ್ಲ ಅನ್ನೋ ಕಾರಣಕ್ಕೆ ಇವರು ಸ್ಪೀಡ್ ಮಾಡಿದ್ದಾರೆ, ಅದು ಮುಂದೆ ಅವ್ರ ಹ್ಯಾಂಡ್ ರೈಟಿಂಗ್ ಈ ತರ ಹೋಗಿದೆ ಅಂತ ಅರ್ಥ ಮಾಡ್ಕೊಂತಾರೆ. ಮತ್ತೆ ಇನ್ನೊಂದೇನಂದ್ರೆ ಎಲ್ಲಾ ಕ್ವಶನ್ ಅಟೆಂಡ್ ಅಂತೂ ಮಾಡಿ. ಇದನ್ನ ಪದೇ ಹೇಳ್ತಿರೋದೇನಂದ್ರೆ, ನೀವು ಒಂದು ಕ್ವಶನ್ ಗಳನ್ನ ಬಿಟ್ಟಷ್ಟು ನಿಮಗೆ ಮಾರ್ಕ್ಸ್ ಗಳು ಕಟ್ ಆಗ್ತಾ ಬರುತ್ತೆ. ಅಟೆಂಡೇ ಮಾಡಿಲ್ಲ ಅಂದ್ರೆ ಏನೂ ಕೊಡಕ್ ಬರಲ್ಲ ಆ ಕ್ವಶನ್ಗೆ. ನಂತರ ಏನಂದ್ರೆ 2 ಮಾರ್ಕ್ಸ್ಗೆ 4-5 ಮಾರ್ಕ್ಸ್ಗೆ ಏನೇನು ಕೇಳಿರ್ತಾರಲ್ಲ, ಅದನ್ನ ಯಾವ ತರ ಬರೆಯಬೇಕು ಅಂತ ಹೇಳಿದ್ದೀನಿ ನಿಮಗೆ. ಪಟ್ಟಿ ಮಾಡಿ ಅಂತ ಕೇಳಿದ್ರೆ ಪಟ್ಟಿ ಮಾಡಿ ಅಂತ ಬರೀರಿ, ವಿವರಿಸಿ ಅಂತ ಕೇಳಿದ್ರೆ ವಿವರಿಸಿ ಅಂತ ಕೇಳಿದಂತ ಸಂದರ್ಭದಲ್ಲಿ ವಿವರಿಸಿರಿ. ಮತ್ತೆ ಇವಾಗ ಅವ್ರು ಕೇಳಿರೋದಕ್ಕಿಂತ ಹೆಚ್ಚಿಗೆ ಪಾಯಿಂಟ್ಸ್ ನ ಬರೆದು ಬನ್ನಿ. ಇವಾಗ 4 ಮಾರ್ಕ್ಸ್ ಕೇಳಿದ್ದಾರೆ ಅಂದ್ರೆ ಆಲ್ಮೋಸ್ಟ್ 10 ಪಾಯಿಂಟ್ಗೆ ಹೆಚ್ಚಿಗೆ ಪಾಯಿಂಟ್ಸ್ ಅನ್ನ ಬರೀರಿ. ಮತ್ತೆ ವಿವರಣೆಗಳನ್ನು 2-3 ಲೈನ್ ಅಟ್ಲೀಸ್ಟ್ ಕೊಟ್ಟರಿ. ಮತ್ತೆ ಇನ್ನೊಂದು, ಹೆಚ್ಚಿಗೆ ವಿವರಣೆಗಳನ್ನ ಕೊಡ್ತಾ ಕೂತ್ಕೋಬೇಡಿ. ಒಂದು ಪಾಯಿಂಟ್ಗಳಿಗೆ ಹೆಚ್ಚಿಗೆ ವಿವರಣೆ ಕೊಡ್ತಾ ಕೂತ್ಕೊಂಡಷ್ಟು ನಿಮ್ಮ ಸಮಯನೇ ವ್ಯರ್ಥ ಆಗ್ತಾ ಇರುತ್ತೆ ವಿನಃ ಯೂಸ್ ಅಂತೂ ಇರೋದಿಲ್ಲ. ಜಸ್ಟ್ ನಿಮಗೆ ಮೇನ್ ಆಗಿರುವಂತ ಕಂಟೆಂಟ್ ಅಲ್ಲಿ, ಆ ಪಾಯಿಂಟ್ ಅಲ್ಲಿ ಬರುವಂತ ಮೇನ್ ಆನ್ಸರ್ ನ ಬರೀ. ಅದನ್ನ ಬಿಟ್ಬಿಟ್ಟು ಸ್ಟಾರ್ಟಿಂಗ್ ನೀವು ಏನೇನೋ ಬರ್ಕೊಂತ ಕೂತ್ಕೊಂಡ್ರೆ ಪೇಜ್ ತುಂಬ್ತಾ ಹೋಗುತ್ತೆ. ಮತ್ತೆ ಒಂದು ಪೇಜ್ ಅಲ್ಲಿ ತುಂಬಾ ಜನ ಮಾಡೋದೇನಂದ್ರೆ 2 ಪಾಯಿಂಟ್ಸ್ ಬರೀತೀರಾ, ಹೆಚ್ಚಂದ್ರೆ 3 ಪಾಯಿಂಟ್ಸ್ ಬರೀತೀರಾ. ನಾನು ಅಷ್ಟೇ ಬರೀತಿರೋದು. ಬಟ್ ನಿಮ್ಗೆ ಹೇಳ್ತಿರೋದೇನಂದ್ರೆ, ಒಂದು ಪೇಜ್ ಅಲ್ಲಿ 4 ಪಾಯಿಂಟ್ ಬರೆಯೋ ತರನಾದ್ರೂ ವಿವರಣೆ ಬರೀರಿ. ನೀವು ಜಾಸ್ತಿ ವಿವರಣೆಗಳನ್ನ ಬರ್ಕೊಂತ ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತೆ ಇವಾಗ ಅವ್ರು ಕೇಳಿರುವಂತ 3 ಪುಟ ಮೀರದಂತೆ 4 ಪೇಜ್ 5 ಪೇಜ್ 10 ಪೇಜ್ ಬರೆದ್ರು ಅವ್ರೇನು ಕೇಳಲ್ಲ ನಿಮ್ಗೆ, ಯಾಕಂದ್ರೆ ಆನ್ಸರ್ ಪೇಪರ್ ನಿಮ್ ಕೈಗೆ ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ಅಲ್ಲಿ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ. ಗೊತ್ತಿದೆ ಆನ್ಸರ್ ಅಂತ ಚೆನ್ನಾಗಿ ಬರ್ಕೊಂತ ಕೂತ್ಕೊಂಡ್ರೆ ನೀವು ಆ ಪ್ರಶ್ನೆಗೆ 10 ಮಾರ್ಕ್ಸೇ ಕೊಡೋಕ್ಕಾಗುತ್ತೆ, 5 ಮಾರ್ಕ್ಸೇ ಕೊಡೋಕ್ಕಾಗುತ್ತೆ. ಔಟ್ ಆಫ್ ಅಂಟು ಕೊಟ್ಟಿಲ್ಲ ಅಂದ್ರೂ ಕೂಡ 7.5 ಕೊಡ್ಬೋದು, 8.5 ಕೊಡ್ಬೋದು, ಈ ತರ ಇರ್ತವೆ. ಆ ಕಾರಣಕ್ಕೆ ನಿಮ್ಗೆ ಎಷ್ಟೇ ಬರೆದ್ರು ಕೂಡ ಇನ್ನೊಂದು ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂದ್ರೆ ನಿಮ್ಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾ, ಇವಾಗ ಎಲ್ಲಾ ಪ್ರಶ್ನೆಗೆ ಉತ್ತರಿಸಿ ಅಂತ ಪದೇ ಹೇಳ್ತೀನಿ. ನಂತರದಲ್ಲಿ ಸಮಯನ ಯಾವ ತರ ಡಿವೈಡ್ ಮಾಡ್ಕೋಬೇಕು ಅಂತ ಹೇಳಿ ಎಷ್ಟು ನಿಮಿಷ ಅಂತ ಅದು ನಿಮಗೆ ಬಿಟ್ಟಿದ್ದು. ನಂತರದಲ್ಲಿ ಅಂಡರ್ಲೈನ್ ಮಾಡಿ, ಬರ್ದಿದ್ದೀರ ಅಂದ್ಮೇಲೆ ಅಂಡರ್ಲೈನ್ ಮಾಡಿ, ಮೇನ್ ಪಾಯಿಂಟ್ಸ್ ಗಳನ್ನ ಬರ್ದಿರ್ತಾರಲ್ಲ ಅಂಡರ್ಲೈನ್ ಮಾಡಿ. ನಂತರದಲ್ಲಿ ರೀಚೆಕ್ ಮಾಡಿ, ಆದಷ್ಟು ಸಮಯ ಉಳಿಸ್ಕೊಳ್ಳಿ ಅಂತ ಹೇಳಿದ್ರೆ ರೀಚೆಕ್ ಮಾಡಿ. ಅಂದ್ರೆ ರಿಜಿಸ್ಟರ್ ನಂಬರ್ ಹಾಕಿದಿರಾ ಸರಿಯಾಗಿ, ಕ್ವಶನ್ ನಂಬರ್ ಗಳನ್ನ ಕರೆಕ್ಟ್ ಆಗಿ ಹಾಕಿದ್ರೆ, ಇನ್ನೊಂದು ಮತ್ತೊಂದು ಪ್ರತಿಯೊಂದು ನೀವು ರೀಚೆಕ್ ಮಾಡಬೇಕಿರುತ್ತೆ. ಮತ್ತೆ ವ್ಯಾಲ್ಯೂವೇಟರ್ ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡ್ತಾ ನೀವು ಬರಿಬೇಕಿರುತ್ತೆ. ಅಂದ್ರೆ ಮೊದಲೇ ಯೋಚನೆ ಮಾಡ್ಕೊಂಡು ಹೋಗಿರಿ, ವ್ಯಾಲ್ಯೂವೇಟರ್ ಏನು ಚೆಕ್ ಮಾಡಬಹುದು ಏನೇ ಅಂತ. ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನಿಮಗೆ ಕೊಟ್ಟಿದ್ದೀನಿ ಇವಾಗ. ಬಟ್ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಅಂಶಗಳನ್ನ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನೀವು ಇದನ್ನ ಬರೆದಾಗ ನಿಮ್ಮ ರಿಸಲ್ಟ್ ಕೂಡ 90+ ಮತ್ತೆ 70 ಮಾರ್ಕ್ಸ್ ಎಕ್ಸಾಮ್ ಬರೀತೀರಾ ಅಂದ್ರೆ 60 ಮಾರ್ಕ್ಸ್ ಅನ್ನ ದಾಟುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಇವುಗಳನ್ನ ಫಾಲೋ ಮಾಡಿ. ಮತ್ತೆ ಮೇನ್ ಆನ್ಸರ್ ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಇವಾಗ ಓನ್ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರ ಅಂತ ಬಹುತೇಕ ಜನರಿಗೆ ಇರುವಂತ ಡೌಟ್ ಏನಂದ್ರೆ,
ಓನ್ ಆನ್ಸರ್ ಬರೆದ್ರೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಅದ್ರ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತಾ, ಅದು ವ್ಯಾಲ್ಯೂಟರ್ ಮೇಲೆ ಅವಲಂಬನೆ ಆಗುತ್ತೆ, ಮತ್ತೆ ನೀವು ಬರೆದಿರುವಂಥ ಓನ್ ಆನ್ಸರ್ ಮೇಲೆ ಅವಲಂಬನೆ ಆಗಿರುತ್ತೆ. ನೀವು ಬರೆದಿರುವಂಥ ಓನ್ ಆನ್ಸರ್ ಸ್ಟ್ರಾಂಗ್ ಆಗಿದ್ರೆ ಮಾರ್ಕ್ಸ್ ಅಂತೂ ಸಿಗುತ್ತೆ. ಔಟ್ ಆಫ್ ಔಟ್ ಸಿಗುತ್ತಾ ಅಂತಂದ್ರೆ ಅದು ಕೀ ಆನ್ಸರ್ ಮ್ಯಾಚ್ ಆಗಬೇಕಾಗಿರುತ್ತೆ, ಬೇರೆ ಬೇರೆ ರೀತಿ ಎಲ್ಲ ಇರುತ್ತೆ. ಬಟ್ ನೀವು ಬರೆದಿರುವಂಥ ಆನ್ಸರ್ ಸರಿಯಾಗಿದ್ದು ವ್ಯಾಲ್ಯೂಟರ್ನ ಪಾಯಿಂಟ್ ಆಫ್ ವ್ಯೂ ಅದು ಸರಿಯಾಗಿದೆ ಅಂತ ಸಂದರ್ಭದಲ್ಲಿ ನಿಮಗೆ ಮಾರ್ಕ್ಸ್ ಅಂತೂ ಸಿಗುತ್ತೆ. ಓನ್ ಆನ್ಸರ್ ಬರೆದಾಗ ನಿಮಗೆ ಮಾರ್ಕ್ಸ್ ಅಂತೂ ಸಿಗೋದೇ ಇಲ್ಲ, ಕಟ್ 0 ಹಾಕೊಂಡು ಹೋಗ್ತಾರೆ. ಅಲ್ಲಿದ್ದಂಗೆ ಬರೀಬೇಕು ಅಂತ ಏನಿಲ್ಲ ವಿದ್ಯಾರ್ಥಿಗಳಿಗೆ. ಬಟ್ ಆದರೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗಬೇಕು, ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ ನೀವು ವ್ಯಾಲಿಡ್ ಆನ್ಸರ್ಗಳನ್ನ ಬರೀಬೇಕಿರುತ್ತೆ. ಮತ್ತೆ ಇವಾಗ ವ್ಯಾಲಿಡ್ ಬುಕ್ ಅಲ್ಲಿರುವಂಥ ಆನ್ಸರ್ಗಳನ್ನ ಬರೀಬೇಕಿರುತ್ತೆ. ನೀವು ಯಾವುದೋ ಸಣ್ಣ ಪುಟ್ಟ ಅಥವಾ ಕಂಪ್ನಿಗಳೇನು ರೆಫರ್ ಬರ್ದಿರ್ತಾರಲ್ಲ, ಗೈಡು, ಕ್ವಶನ್ ಬ್ಯಾಂಕ್ ಹಾಗೆ ಹೀಗೆ ಮಾಡಿರ್ತಾರೆ, ಅದನ್ನ ಬಿಟ್ಟು ನಿಮ್ಮ ಒಂದು ಶಿಕ್ಷಕರು ಬರ್ತಿರುವಂಥದ್ದು. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಪಾಯಿಂಟ್ಸ್ ಬರೀಬೇಕು, ವ್ಯಾಲ್ಯೂಯೇಷನ್ ಅಲ್ಲಿ ಯಾವ ಥರ ಪಾಯಿಂಟ್ಸ್ಗಳನ್ನ ಥಿಂಕ್ ಮಾಡ್ತಾರೆ ಅಥವಾ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆನ್ಸರ್ ಏನು ಬೇಕಿರುತ್ತೆ ಅಂತ ಅವ್ರು ಶಿಕ್ಷಕರು ಗೊತ್ತಿರುತ್ತೆ. ಆ ಕಾರಣಕ್ಕೂ ನೋಟ್ಸ್ ಎಲ್ಲ ಬರ್ತಿರ್ತಾರೆ, ಅದನ್ನ ರೆಫರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅದನ್ನ ಬಿಟ್ಟು ಹೊರಗಡೆ ಎಲ್ಲ ಯಾವ್ಯಾವುದು ಬುಕ್ ಸಿಗುತ್ತೆ ಅದನ್ನ ರೆಫರ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಮತ್ತೆ ಇಲಾಖೆ ಕಡೆಯಿಂದನೇ ಸಿಲೆಬಸ್ ಕಾಪಿಯ ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದು ಬುಕ್ಸ್ಗಳನ್ನ ರೆಫರೆನ್ಸ್ ಬುಕ್ ಅಂತ ಕೊಟ್ಟಿರ್ತಾರೆ, ಇವುಗಳನ್ನೇ ರೆಫರ್ ಮಾಡಿ ಅಂತ. ಅದು ಅವುಗಳ ಬೇಸ್ ಮೇಲೆ ಕೀ ಆನ್ಸರ್ಗಳನ್ನ ಈ ಒಂದು ವ್ಯಾಲ್ಯೂಟರ್ಸ್ಗೆ ಕೊಟ್ಟಿರ್ತಾರೆ. ಆ ಕಾರಣಕ್ಕೆ ಆ ಬುಕ್ಸ್ಗಳನ್ನ ರೆಫರ್ ಮಾಡಿ. ಸೊ ಅದನ್ನ ನಿಮ್ಮೊಂದು ಯೂನಿವರ್ಸಿಟಿ ಸಿಲೆಬಸ್ ಕಾಪಿಗಳಲ್ಲಿ ನೀವು ತಿಳ್ಕೊಬೋದಾಗಿರುತ್ತೆ, ಯಾವ ರೆಫರೆನ್ಸ್ ಬುಕ್ಗಳು ಇದಾವೆ ಅಂತಂದ್ಬಿಟ್ಟು, ಅಂದ್ರೆ BEd ಅನ್ನ ನಿಮ್ಮೊಂದು ಯೂನಿವರ್ಸಿಟಿಯಲ್ಲಿ ರೆಫರ್ ಮಾಡೋದಕ್ಕೆ. ಸೊ ಇದಿಷ್ಟು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇವುಗಳ ಅಂಶ ಆಧಾರದ ಮೇಲೆ ವಿದ್ಯಾರ್ಥಿಗಳು ಬರೀಬೇಕಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇರುವಂಥದ್ದು.